ಏನೋ ಒಂದು ಆಗಿದೆ ಎಂದರೆ ಅದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದಿದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೋ. ಜೀವನದಲ್ಲಿ ನಾವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ಪ್ರಮುಖವಾಗಿರುವಂತಹ ವಿಚಾರಗಳು ಯಾವ್ಯಾವು ಎನ್ನುವುದನ್ನು ನೋಡೋಣ. ನಮ್ಮನ್ನು ಪ್ರೀತಿಸುವವರನ್ನು ಉಪಯೋಗಿಸಿಕೊಳ್ಳಬಾರದು. ಇದು ಮೊದಲನೆಯದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ಮೋಸ ಎಂದಿಗೂ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಕೂಡ ಮರೆಯಬಾರದು. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎನ್ನುವುದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ದಾಗಲೇ ದೀಪ. ಹಾಗೆ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಕೂಡ ಆಕಾರವನ್ನು ತೆಗೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳುತ್ತಾನೆಯೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ. ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಎಂದರೆ ಏನು ಎಂದು. ಅದಕ್ಕೆ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದ, ನಾಳೆ ಎನ್ನುವುದು ಶತ್ರು, ಇವತ್ತು ಎನ್ನುವುದು ಸಂಬಂಧಿಕರು, ಈಗ ಎನ್ನುವುದೇ ಮಿತ್ರ, ಈ ಕ್ಷಣ ಎನ್ನುವುದೇ ಜೀವನ ಎಂದು. ಯಾರಿಗೂ ಏನನ್ನು ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಿರುವೆಯೋ ಎಂದು. ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ವೈಫಲ್ಯ ಶಾಶ್ವತವಾಗಿ ಇರುವುದಿಲ್ಲ. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಸಹ ನಿನಗೆ ಉನ್ನತ ಸ್ಥಾನವನ್ನು ದೊರಕಿಸಿ ಕೊಡಬಲ್ಲದು. ಅಹಂಕಾರ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸ ಏನೆಂದರೆ, ಅಹಂಕಾರ ಇರುವವರು ಇತರರನ್ನ ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ. ಆದರೆ ಸಂಸ್ಕಾರವಂತರು ತಮ್ಮಷ್ಟಕ್ಕೆ ತಾವೇ ತಲೆ ತಗ್ಗಿಸಿ ನಮಸ್ಕರಿಸುವ ಮೂಲಕ ಸಂತೋಷವನ್ನು ಪಡುತ್ತಾರೆ. ಯಾರು ಏನು ಅಂದರು ಅನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು, ಇಲ್ಲವೇ ಪೂರ್ತಿಯಾಗಿ ನರಕವಾಗುತ್ತಿತ್ತು. ಅದಕ್ಕಾಗಿ ಇಂತಹ ಮಾತುಗಳಿಗೆ ಗಮನ ಕೊಡದೆ ಯಾವುದು ಮಿಥ್ಯ ಇರುವುದೋ, ಯಾವುದು ಸತ್ಯ ಇರುವುದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಿ. ಒಂಟಿಯಾದೆ ಎಂದು ಕೊರಗಬೇಡಿ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ. ಅವರು ಜಗಕ್ಕೆ ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ನಿನಗೆ ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಏನು ಎನ್ನುವುದು ನಿನಗೆ ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀನು ಇಡೀ ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅಂತೇನೂ ಇಲ್ಲ. ಆದರೆ ನಿನ್ನ ಬದುಕಿಗೆ ನೀನು ಬೆಳಕಾಗು. ನಿನ್ನ ನಂಬಿದವರಿಗೆ ನೀನು ಆಶ್ರಯದಾತನಾಗು. ಆಗ ನಿನ್ನ ಬದುಕು ಬಂಗಾರವಾಗುವುದು. ನಿನ್ನ ನಂಬಿದವರಿಗೂ ಒಂದು ವಿಶ್ವಾಸ ಸಿಗುವುದು. ಯಾರ ಹತ್ತಿರವೂ ನಾವು ಏನನ್ನು ಬಯಸಬಾರದು. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲವೆಂದರೆ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು. ಆದರೆ ಸೋಲಿನಲ್ಲೂ ನಗುವವರನ್ನ ಮಾತ್ರ ಯಾರಿಂದಲೂ ಕೂಡ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲವೂ ಇದ್ದು ಭಾಗ್ಯಹೀನರಾಗಿ ಬದುಕುವ ಕೆಲವು ಶ್ರೀಮಂತರನ್ನ ನೋಡಿದಾಗ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕು ಎನ್ನುವುದು ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ದಿನ ಚೆನ್ನಾಗಿರುತ್ತಾರೆ. ಆದರೆ ಇರಲಿ ಬಿಡಿ, ನಿಮ್ಮ ಜೊತೆ ನಾನಿದ್ದೇನೆ, ಭಯವನ್ನು ಪಡಬೇಡಿ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎನ್ನುವುದು ಆತನಿಂದ ತಿಳಿಯಲು ಸಾಧ್ಯವಾಗುವುದಿಲ್ಲ.
ಅದನ್ನು ತಿಳಿದುಕೊಳ್ಳುವಷ್ಟು ದೊಡ್ಡವನಾಗಿಲ್ಲ. ಎಲ್ಲವನ್ನ ಮಾಡುವವನು ನಾನೇ ಎಂಬ ಅಹಂಕಾರವನ್ನು ತೊರೆದು ನಾನು ನಿಮಿತ್ತ ಮಾತ್ರ ಎನ್ನುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ. ಜೀವನದಲ್ಲಿ ಸುಖವಾಗಿರುವುದು ತುಂಬ ಸರಳ. ಆದರೆ ಬೇರೆಯವರ ಸುಖವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು ಅಷ್ಟೇ. ಬಯಸಿದ್ದಕ್ಕಾಗಿ ಹೋರಾಡಿದರೆ ಕಳೆದುಕೊಂಡಿದ್ದಕ್ಕಾಗಿ ಅಳಬಾರದು. ನಿನ್ನೆಯ ಸುಖ ನಾಳೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ಹಾಗೆ ಇಂದಿನ ಕಷ್ಟಗಳು ನಾಳೆ ಇರುವುದೋ ಇರುವುದಿಲ್ಲವೋ ಅದು ಕೂಡ ಗೊತ್ತಿರುವುದಿಲ್ಲ. ಕಷ್ಟ ಸುಖ ಬಂದು ಹೋಗುವ ಬಂಧುಗಳಂತೆ. ಇರುವುದು ಒಂದೇ ಜೀವನ. 4 ಜನರ ಜೊತೆ ಬೆರೆತು ನಗು ನಗುತ್ತಾ ಬಾಳೋಣ. ನೀ ಹೋಗುವ ದಾರಿಯನ್ನ ಬೇರೆಯವರನ್ನ ಕೇಳಿ ತಿಳಿಯಬಹುದು. ಆದರೆ ಗುರಿ ಮಾತ್ರ ನಿನ್ನದೇ, ನಿನ್ನ ಆತ್ಮದಿಂದಲೇ ಬಂದಿರುವುದಾಗಿರುತ್ತದೆ. ಮೋಸ ಮಾಡಿದವರು ಈ ಕ್ಷಣಕ್ಕೆ ಅಥವಾ ಆ ಕ್ಷಣಕ್ಕೆ ಸಂತೋಷವಾಗಿ ಇರಬಹುದು. ಆದರೆ ಮೋಸಕ್ಕೆ ಒಳಗಾದ ಪ್ರತಿ ವ್ಯಕ್ತಿ ಪ್ರತಿದಿನ ಸುರಿಸುವ ಕಣ್ಣೀರ ಧಾರೆ ಎನ್ನುವುದು ಆತನನ್ನು ಎಂದಿಗೂ ಕೂಡ ಮೋಸ ಮಾಡಿದವನಿಗೆ ಸಮುದ್ರವಾಗಿ ಮಾರ್ಪಡುತ್ತದೆ. ಅದರೊಳಗೆ ಮೋಸಗಾರನು ಮುಳುಗಿಸಿ ಬಿಡುತ್ತದೆ. ಇದು ಕಟು ಸತ್ಯ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಗೊತ್ತಾಗುತ್ತದೆ. ಹಸಿವಾದಾಗಲೇ ಅನ್ನದ ಬೆಲೆ ಕೂಡ ತಿಳಿಯುತ್ತದೆ. ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ಗೊತ್ತಾಗುತ್ತದೆ. ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಒಮ್ಮೆ ಅರ್ಜುನ ಶ್ರೀಕೃಷ್ಣನಿಗೆ ಕೇಳುತ್ತಾನೆ, ಎಲ್ಲರೂ ಹಣೆಬರಹದಲ್ಲಿಯೇ ಬರೆದಿದೆ ಎಂದು ಹೇಳುತ್ತಾರಲ್ಲ, ಹಣೆಬರಹದಲ್ಲೇ ಬರೆದಿದ್ದರೆ ಜನರು ಏಕೆ ಕಷ್ಟದಿಂದ ಇದ್ದಾರೆ? ಆಗ ಭಗವಾನ್ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು. ಹಣೆಬರಹದಲ್ಲಿ ಬರೆದಿದ್ದರೆ ದಾರಿ ಕಾಣುತ್ತಿಲ್ಲ ಎಂದು ದೇವರನ್ನ ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರುತ್ತಾನೆ. ಎಲ್ಲವೂ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ಅಥವಾ ದೇವಸ್ಥಾನಕ್ಕೋ ಎಂದು. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣವಿರುವ ಶ್ರೀಮಂತರಿಗೆ ಮಾತ್ರ ಬೆಲೆಯನ್ನು ಕೊಡುತ್ತಾರೆ. ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲೆ ಬಂದವರು ಕಷ್ಟದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೆಲೆಯನ್ನು ಕೊಡುತ್ತಾರೆ. ಬಾಗುವುದರಿಂದ ಸಂಬಂಧಗಳು ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಅಂತಹ ಸಂಬಂಧವನ್ನೇ ಬಿಟ್ಟು ಬಿಡು. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. ನೀವು ಸಂತೋಷವಾಗಿರುತ್ತೀರಿ ಎಂದು ಸಿಹಿಯಾಗಿ ಮಾತನಾಡುವ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ. ಅವರ ಬದಲಿಗೆ ಮೋಸ ಮಾಡುತ್ತಾರೆ. ಯಾರು ಯಾರಿಗೂ ಕೂಡ ಸೇರಿದವರಲ್ಲ. ಈ ಸತ್ಯವು ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.